ಎಂಇಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿಗೆ ಸ್ವಾಯತ್ತ ಸ್ಥಾನಮಾನ. ವಿಕಸಿತ ಭಾರತ 2047 ರಾಷ್ಟ್ರೀಯ ಸಮಾವೇಶದೊಂದಿಗೆ ಹೊಸ ಮೈಲಿಗಲ್ಲು ಸ್ಥಾಪನೆ. ಬೆಂಗಳೂರು ಜೂನ್ 25, 2026. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಎಂಇಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜು ಮೈಸೂರು ಎಜುಕೇಷನ್ ಸೊಸೈಟಿ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಒಂದು ಪ್ರಮುಖ ಸಂಸ್ಥೆಯಾಗಿದೆ. ಈ ಸಂಸ್ಥೆ ತನ್ನ ಅಧಿಕೃತ ಸ್ವಾಯತ್ತ ಸಂಸ್ಥೆ ಸ್ಥಾನಮಾನದ ಉದ್ಘಾಟನೆಯೊಂದಿಗೆ ಚಾರಿತ್ರಿಕ ಮೈಲಿಗಲ್ಲನ್ನು ಸ್ಥಾಪಿಸಿದೆ. ಮೌಲ್ಯಯುತ ಶಿಕ್ಷಣ, ಶೈಕ್ಷಣಿಕ ಸಾಫಲ್ಯ ಮತ್ತು ವಿದ್ಯಾರ್ಥಿಗಳ ಸಮಗ್ರ ಅಭಿವೃದ್ಧಿಯನ್ನು ಉತ್ತೇಜಿಸುವ ಶ್ರೀಮಂತ ಪರಂಪರೆಯನ್ನ ಈ ಸಂಸ್ಥೆ ಹೊಂದಿದೆ. ಜ್ಞಾನ, ಚಾರಿತ್ರ್ಯ ಮತ್ತು ಸಾಮಾಜಿಕ ಜವಾಬ್ದಾರಿಗೆ ಬದ್ಧವಾಗಿರುವ ಈ ಕಾಲೇಜು ಸಮಾಜದ ಬಗ್ಗೆ ಕಾಳಜಿಯುಳ್ಳ ಮತ್ತು ವೃತ್ತಿಪರ ಸಾಮರ್ಥ್ಯವಿರುವ ಹಲವಾರು ತಲೆಮಾರುಗಳ ಪದವೀಧರರನ್ನ ನಿರಂತರವಾಗಿ ರೂಪಿಸುತ್ತಾ ಬಂದಿದೆ. ಕಾಲೇಜಿನ ಆವರಣದಲ್ಲಿ ನಡೆದ ಈ ಪ್ರತಿಷ್ಠಿತ ಸಮಾರಂಭದಲ್ಲಿ ಗೌರವಾನ್ವಿತ ಪ್ರಧಾನಮಂತ್ರಿಯವರ ದೂರದೃಷ್ಟಿಯಾದ ವಿಕಸಿತ ಭಾರತ 2047 ಆತ್ಮಬೋಧದಿಂದ ರಾಷ್ಟ್ರಬೋಧದವರೆಗೆ ಎಂಬ ವಿಷಯದ ಕುರಿತು ಉನ್ನತ ಮಟ್ಟದ ರಾಷ್ಟ್ರೀಯ ವಿಚಾರಗೋಷ್ಠಿಯನ್ನ ಸಹ ಆಯೋಜಿಸಲಾಗಿತ್ತು. ಈ ಐತಿಹಾಸಿಕ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್ ಅವರು ಕಾರ್ಯಕ್ರಮಗಳನ್ನು ಅಧಿಕೃತವಾಗಿ ಉದ್ಘಾಟಿಸಿದರು. ಮೈಸೂರು ಎಜುಕೇಷನ್ ಸೊಸೈಟಿಯ ಅಧ್ಯಕ್ಷರಾದ ಎಸ್ ರಾಮದಾಸ್ ಅವರು ಸಮಾರಂಭದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮದ ಗೌರವವನ್ನ ಹೆಚ್ಚಿಸಿದ್ದಾರೆ. ಕಾಲೇಜಿನ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಡಾಕ್ಟರ್ ಎಸ್.ಸಿ. ಶರ್ಮಾ, ಎಂಇಎಸ್ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಎಸ್.ಎ. ಹರಿಪ್ರಸಾದ್, ಕಾಲೇಜಿನ ನಿರ್ದೇಶಕರಾದ ಡಾಕ್ಟರ್ ಪಿ. ಗಿರಿಧರ್ ರೆಡ್ಡಿ ಮತ್ತು ಪ್ರಾಂಶುಪಾಲರಾದ ಡಾಕ್ಟರ್ ಆದರ್ಶ ಎಚ್ ಅವರ ದೂರದೃಷ್ಟಿಯ ನೇತೃತ್ವದಲ್ಲಿ ಈ ಸಂಸ್ಥೆಯು ನಿರಂತರವಾಗಿ ಅಭಿವೃದ್ಧಿ ಹೊಂದುತ್ತಿದ್ದು, ಇವರ ಸಾಮೂಹಿಕ ಪ್ರಯತ್ನಗಳು ಕಾಲೇಜಿನ ಶೈಕ್ಷಣಿಕ ಬೆಳವಣಿಗೆ ಮತ್ತು ಸ್ವಾಯತ್ತ ಸ್ಥಾನಮಾನವನ್ನು ಪಡೆಯುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ರಾಜ್ಯಪಾಲರು 2047 ವೇಳೆಗೆ ವಿಕಸಿತ ಭಾರತದ ದೂರದೃಷ್ಟಿಯನ್ನ ಸಾಕಾರಗೊಳಿಸುವಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳ ಪಾತ್ರ ಅತ್ಯಂತ ಪ್ರಮುಖವಾಗಿದೆ ಅಂತ ಪ್ರತಿಪಾದಿಸಿದ್ರು. ಜವಾಬ್ದಾರಿಯುತ ನಾಗರಿಕರನ್ನ ಮತ್ತು ಭವಿಷ್ಯದ ನಾಯಕರನ್ನ ರೂಪಿಸುವಲ್ಲಿ ಮೌಲ್ಯಾಧಾರಿತ ಶಿಕ್ಷಣ, ನಾವೀನ್ಯತೆ, ಸಂಶೋಧನೆ, ಉದ್ಯಮಶೀಲತೆ ಮತ್ತು ರಾಷ್ಟ್ರೀಯ ಚಾರಿತ್ರ್ಯ ನಿರ್ಮಾಣದ ಮಹತ್ವವನ್ನ ಅವರು ಒತ್ತಿ ಹೇಳಿದ್ರು. ಹಾಗೆಯೇ ಉದಯೋನ್ಮುಖ ಶೈಕ್ಷಣಿಕ ಮತ್ತು ಸಾಮಾಜಿಕ ಅಗತ್ಯಗಳಿಗೆ ಪರಿಣಾಮಕಾರಿಯಾಗಿ ಸ್ಪಂದಿಸುವ ಸ್ವಾಯತ್ತ ಸಂಸ್ಥೆಗಳ ಸಾಮರ್ಥ್ಯವನ್ನ ಅವರು ಶ್ಲಾಘಿಸಿದರು. ಸ್ವಾಯತ್ತ ಸಂಸ್ಥೆ ಸ್ಥಾನಮಾನಕ್ಕೆ ಪರಿವರ್ತನೆಗೊಂಡಿರುವ ಎಂಇಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿಗೆ ಸಂದ ಅತ್ಯಂತ ದೊಡ್ಡ ಯಶಸ್ವಿಯಾಗಿದೆ. ಇದು ಸಂಸ್ಥೆಯ ಶೈಕ್ಷಣಿಕ ಪಠ್ಯಕ್ರಮವನ್ನ ಮೇಲ್ದರ್ಜೆಗೇರಿಸಲು, ನವೀನ ಬೋಧನಾ ವಿಧಾನಗಳನ್ನು ಪರಿಚಯಿಸಲು ಮತ್ತು ದೇಶದ ಬದಲಾಗುತ್ತಿರುವ ಶಿಕ್ಷಣದ ಮಾನದಂಡಗಳಿಗೆ ಅನುಗುಣವಾಗಿ ವಿದ್ಯಾರ್ಥಿ ಸಮುದಾಯಕ್ಕೆ ಮತ್ತಷ್ಟು ಉತ್ತಮ ಸೇವೆ ಸಲ್ಲಿಸಲು ಈ ಸಂಸ್ಥೆಗೆ ಹೆಚ್ಚಿನ ಅಧಿಕಾರ ಹಾಗೂ ಸ್ವಾತಂತ್ರ್ಯವನ್ನ ನೀಡುತ್ತಾ ಇದೆ. ಇದರ ಬೆನ್ನಲ್ಲೇ ನಡೆದ ವಿಕಸಿತ ಭಾರತ 2027 ಕುರಿತು ರಾಷ್ಟ್ರೀಯ ವಿಚಾರಗೋಷ್ಠಿ ಮುಂದಿನ 2 ದಶಕಗಳಲ್ಲಿ ಭಾರತದ ಅಭಿವೃದ್ಧಿಯ ಪಥದ ಕುರಿತು ಶೈಕ್ಷಣಿಕ ಚರ್ಚೆಗಳಿಗೆ ಉತ್ತಮ ವೇದಿಕೆಯನ್ನ ಕಲ್ಪಿಸಿಕೊಟ್ಟಿತ್ತು. ಇದು ರಾಷ್ಟ್ರೀಯ ಪ್ರಜ್ಞೆಯನ್ನ ಜಾಗೃತಗೊಳಿಸಲು, ಆತ್ಮಾವಲೋಕನವನ್ನ ಉತ್ತೇಜಿಸುವ ದೇಶದ ಮಹತ್ವದ ದೂರದೃಷ್ಟಿಯನ್ನ ಪ್ರತಿಬಿಂಬಿಸಿದೆ. एमईएस कॉलेज ऑफ आर्ट्स, कॉमर्स एंड साइंस द्वारा विकसित भारत 2047 आत्मबोध से राष्ट्रबोध विषय पर आयोजित राष्ट्रीय संगोष्ठी में उपस्थित मैसूर एजुकेशन सोसाइटी के प्रेसिडेंट श्री एस.एस. रामदास जी, डॉक्टर एस.सी. शर्मा जी, एमईएस के चीफ एग्जीक्यूटिव डॉक्टर हरिप्रसाद जी, प्रिंसिपल डॉक्टर आदर्श एच जी, समारोह में उपस्थित प्राध्यापकगण, शोधार्थी, छात्रगण तथा विद्यार्थीगण, सम्माननीय अतिथिगण एवं मीडिया के महानुभाव ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. एमईएस कॉलेज ऑफ आर्ट्स, कॉमर्स एंड साइंस को स्वायत्त संस्थान का दर्जा प्राप्त होना उसकी उत्कृष्ट शैक्षणिक परंपरा, गुणवत्तापूर्ण शिक्षण और शोध एवं नवाचार के प्रति प्रतिबद्धता का प्रमाण है. मैं इस उपलब्धि के लिए संस्थान के प्रबंधन, शिक्षकों, विद्यार्थियों को हार्दिक बधाई देता हूँ. मुझे जानकर प्रसन्नता हो रही है कि एमईएस कॉलेज ऑफ आर्ट्स, कॉमर्स एंड साइंस
द्वारा विकसित भारत 2047 आत्मबोध से राष्ट्रबोध विषय पर राष्ट्रीय संगोष्ठी का आयोजन किया जा रहा है। यह विषय अकादमिक विमर्श के साथ साथ भारत के भविष्य के मार्गदर्शन का दर्शन है। इस विषय का ऐसे समय में चयन किया गया है जब हमारा राष्ट्र स्वतंत्रता के शताब्दी वर्ष 2047 की ओर आत्मविश्वास के साथ अग्रसर है। ನಮ್ಮಲ್ಲಿ ಮೋಸ್ಟ್ಲಿ ಹಿಂದೂ ಧರ್ಮದ ವಿಚಾರ, ನಮ್ಮ ಆತ್ಮನಿರ್ಭರ ಅಂತ ಅದ್ರದ್ದು ಹೇಳಿದಾಗ ಅದೊಂದು ಹಿಂದೂ ಧರ್ಮದ ಬಗ್ಗೆ ಅದರ ಆಯಾಮಗಳಲ್ಲಿ ನಾವು ಟೀಚ್ ಮಾಡಬೇಕು ಅಂತದ್ದು ಅದೋ ಉದ್ದೇಶ ಇತ್ತು ನಮಗೆ. ಅದರಲ್ಲೂ ಕೂಡ ನಮ್ಮ MPL ಶಾಸ್ತ್ರಿಗಳು ಅವ್ರ ಕನಸು ಏನು ಅಂತಂದರೆ ಹೆಂಗಸರಿಗೆ ವಿದ್ಯೆ ಕೊಡಬೇಕು. ಇಲ್ಲಿ ನಮ್ಮಲ್ಲಿ ಮೇಷ್ಟ್ರು ತಗೊಳ್ಳಿ ಹೆಂಗಸರೇ ಜಾಸ್ತಿ ಇರೋದು, ಪಾಠ ಮಾಡೋರು. ಸ್ಟೂಡೆಂಟ್ಸ್ ಕೂಡ ಅಷ್ಟೇ ಹೆಂಗಸರೇ ಜಾಸ್ತಿ ಇದ್ದಾರೆ. ಸೊ ಅದಕ್ಕೊಂದು ದೊಡ್ಡದೊಂದು ಒತ್ತಾಸೆ ಕೊಡ್ತಾ ಇದ್ದೀವಿ ನಾವು ಹೆಂಗಸರಿಗೆ. ಎಜುಕೇಷನ್ ಆಫ್ ವಿಮೆನ್, ಚಿಲ್ಡ್ರನ್, ಅನ್ಲೆಸ್ ದೇ ಪ್ರೋಗ್ರೆಸ್ ನಾವು ಅವರ್ ನೇಷನ್ ವಿಲ್ ನಾಟ್ ಪ್ರೋಗ್ರೆಸ್. ನಾವು ಏನೋ ಹೇಳ್ತೀವಿ ಎಲ್ಲನೂ, ಅದು ಬಟ್ ಆಗ್ತಾ ಇಲ್ಲ. ನಿಜವಾಗ್ಲೂ ಗ್ರೌಂಡ್ ಲೆವೆಲಲ್ಲಿ ಅದು ಆಗ್ತಾ ಇಲ್ಲ. ಅದು ಹೆಂಗಸರನ್ನ ಇನ್ನೂ ಒಂಥರ ನಿರ್ದಯಿಂದ ನೋಡ್ತಾರೆ. ಕೆಲವು ಸತಿ ಅವ್ರಿಗೆ ಕಿರುಕುಳ ಕೊಡೋದು ಅದೆಲ್ಲ ನೋಡ್ತಾನೇ ಇದ್ದೀವಿ. ನೋಡಿ ಎಷ್ಟೊಂದು ಹಿಂಸಾಚಾರ ನಡೀತಾ ಇದೆ ಹೆಂಗಸರ ಮೇಲೆ. ಅದನ್ನ ತಪ್ಪಿಸ್ಬೇಕು ಅಂತ ಅವ್ರಿಗೆ ಒಳ್ಳೆ ಎಜುಕೇಷನ್ ಕೊಟ್ಟರೆ ಮಾತ್ರ ಮುಂದೆ ಹೋಗೋಕ್ಕೆ ಸಾಧ್ಯ ನಮ್ಮ ದೇಶ ಅಂತ ನನ್ನ ಒಂದು ಅನಿಸಿಕೆ. ನಮ್ಮ ಕಾಲೇಜಿನ ಏಮ್ ಅಥವಾ ಮೋಟೋನೇ ಎಜುಕೇಷನ್ ಫಾರ್ ಆಲ್ ಅನ್ನೋ ಕಾನ್ಸೆಪ್ಟಿಂದ ಶುರು ಮಾಡಿರ್ತಕ್ಕಂಥದ್ದು. ಇಲ್ಲಿ ಇವತ್ತು ಅಟಾನಮಸ್ ಆದಾಗ 2 ಇಂಪಾರ್ಟೆಂಟ್ ವಿಚಾರ ಏನು ಅಂತಂದರೆ, ಒಂದು ಹೊಸ ಕೋರ್ಸ್ಗಳನ್ನ ಮಾಡಲಿಕ್ಕೆ ನಮ್ಗೆ ಅವಕಾಶ ಸಿಕ್ಕಿದೆ. ಹೊಸ ಕೋರ್ಸ್ ಏನು ಅಂದರೆ MES ಕಾಲೇಜ್ ಫಾರ್ ಆರ್ಟ್ಸ್, ಕಾಮರ್ಸ್ ಆ್ಯಂಡ್ ಸೈನ್ಸ್ ಅಂದಾಗ ನಾವು ಆರ್ಟ್ಸ್ ಕೋರ್ಸಸ್ ಮಾಡ್ತೀವಿ, ಕಾಮರ್ಸ್ ಕೋರ್ಸಸ್ ಮಾಡ್ತೀವಿ, ಸೈನ್ಸ್ ಕೋರ್ಸಸ್ ಮಾಡ್ತೀವಿ. ಬ್ಯಾಚುಲರ್ ಆಫ್ ಆರ್ಟ್ಸ್ ಅಷ್ಟೇ ಆಗಲ್ಲ, ಬ್ಯಾಚುಲರ್ ಆಫ್ ಕಾಮರ್ಸ್ ಅಷ್ಟೇ ಹೇಳಿದ್ರಾಗಲ್ಲ. ಕಾಮರ್ಸ್ನಲ್ಲಿ ಈ ವರ್ಷದಿಂದ ನಾವು 3 ಹೊಸ ಕೋರ್ಸನ್ನು ಮಾಡಿದ್ದೀವಿ. ಒಂದು ಅಕೌಂಟ್ಸ್ ಆ್ಯಂಡ್ ಫೈನಾನ್ಸು, ಇನ್ನೊಂದು ಫೈನಾನ್ಷಿಯಲ್ ಟೆಕ್ನಾಲಜಿ, ಇನ್ನೊಂದು BDA. ಈ 3 ಕೋರ್ಸ್ ಕೂಡ ನಮ್ಮ ಇಡೀ ಸುತ್ತಮುತ್ತ ಇರ್ತಕ್ಕಂಥ ಕಾಲೇಜ್ಗಳಲ್ಲಿ ಎಲ್ಲೂ ಆಫರ್ ಮಾಡಿಲ್ಲ. ಕೆಲವೊಂದು ಕಡೆ ಶುರು ಮಾಡಿದ್ದಾರೆ ಈ ವರ್ಷದಿಂದ. ಆದರೆ ಲ್ಯಾಬ್ ಬೇಸ್ಡ್ ಅಂದರೆ ಏನು, ಕಾಮರ್ಸ್ ಕೋರ್ಸ್ನಲ್ಲಿ ಏನಾಗುತ್ತೆ, ಕ್ಲಾಸಸ್ ನಡಿಬೇಕಾದ್ರೆ ಕ್ಲಾಸ್ಗೆ ಹುಡುಗ ಬರ್ತಾನೆ, ಪಾಠ ನಡೆಯುತ್ತೆ, ಮುಗ್ದೋಗುತ್ತೆ. ಈ ಅಟಾನಮಸ್ ಸಿಕ್ಮೇಲಿನ ಅಡ್ವಾಂಟೇಜ್ ನಮ್ಗೆ ಏನಾಯಿತು ಅಂತಂದರೆ, ಪ್ರತಿಯೊಬ್ಬ ಹುಡುಗನಿಗೂ 80% ಆಫ್ ದಿ ಸಿಲೆಬಸ್ ಏನು ಪಾಠ ಮಾಡ್ತಾರೆ, ಉಳಿದ 20%ನ್ನು ಲ್ಯಾಬ್ನಲ್ಲಿ ಹೇಳ್ಕೊಡ್ತಾರೆ. ಜೊತೆಗೆ ಕಾಮರ್ಸ್ ಹುಡುಗ ಸೈನ್ಸ್ ಹುಡುಗನ ಜೊತೆ ಮಿಕ್ಸ್ ಆಗ್ತಾನೆ, ಸೈನ್ಸ್ ಹುಡುಗ ಆರ್ಟ್ಸ್ ಹುಡುಗನ ಜೊತೆ ಮಿಕ್ಸ್ ಆಗ್ತಾನೆ. ಹಾಗಾಗಿ ಯಾವುದೇ ಒಂದು ಆವಿಷ್ಕಾರ ಅಥವಾ ಇನ್ವೆನ್ಷನ್ ಅಂತ ಏನು ಕರಿತೀವಿ ಅದು ಮಾಡಬೇಕಾದ್ರೆ ಇಂಟರ್ ಡಿಸಿಪ್ಲಿನರಿ ಲರ್ನಿಂಗ್ ಅಂತಾರೆ. ಆ ಲರ್ನಿಂಗನ್ನು ನಾವು 3 ಬ್ರಾಂಚ್ಗಳನ್ನ ಸೇರಿಸಿ ಕಂಬೈನ್ ಮಾಡಿ, ಸ್ಟ್ರೀಮ್ಸ್ನ ಕಂಬೈನ್ ಮಾಡಿ ಹೇಳ್ಕೊಡ್ತೀವಿ. 2ನೇ ವಿಚಾರ, ಈಗ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದ್ದಂಗೆ ಏನಾಗ್ತಾ ಇದೆ ಅಂದರೆ ಕ್ರೈಮ್ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾ ಇದೆ. ಕ್ರೈಮ್ ಪ್ರಾಬ್ಲಮ್ ಜಾಸ್ತಿ ಆದಾಗ ಒಂದು ಇಂಪಾರ್ಟೆಂಟ್ ಏನು ಅಂತಂದರೆ ಕ್ರಿಮಿನಾಲಜಿ ಆ್ಯಂಡ್ ಫೊರೆನ್ಸಿಕ್ ಸೈನ್ಸ್ ಅಂತ ಹೇಳಿ BSc-ನಲ್ಲಿ ನಾವು ಒಂದು ಹೊಸ ಕೋರ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. BSc ಇನ್ ಕ್ರಿಮಿನಾಲಜಿ ಆ್ಯಂಡ್ ಫೊರೆನ್ಸಿಕ್ ಸೈನ್ಸ್ ಅಂತ ನಮ್ಮ ಗವರ್ನಿಂಗ್ ಬಾಡಿ ಚೇರ್ಮನ್ ಅವರ ನೇತೃತ್ವದಲ್ಲಿ ಮಾಡಿರತಕ್ಕಂಥದ್ದು. ಅಡ್ವಾಂಟೇಜ್ ಏನು ಅಂತಂದರೆ, ಈಗ ಎಲ್ಲೆಲ್ಲಿ ನ್ಯಾಷನಲ್ ಸೆಕ್ಯೂರಿಟಿ ಅಥವಾ ಥೆಫ್ಟ್ ಪ್ರಾಬ್ಲಮ್ಸ್ ಇದೆಯೋ ಅಲ್ಲೆಲ್ಲ ಸ್ಕಿಲ್ಡ್ ಹುಡುಗರು ಬೇಕಾಗ್ತಾರೆ. ಇಡೀ ಬೆಂಗಳೂರಲ್ಲಿ ಯೂನಿವರ್ಸಿಟಿ ಬಿಟ್ಟರೆ ನಮ್ಮದೊಂದೇ ಕಾಲೇಜ್ನಲ್ಲಿ ವಿ ಹ್ಯಾವ್ ದಟ್ ಕೋರ್ಸ್ ಕಾಲ್ಡ್ BSc ಇನ್ ಫೊರೆನ್ಸಿಕ್ ಸೈನ್ಸ್ ಆ್ಯಂಡ್ ಕ್ರಿಮಿನಾಲಜಿ ಅಂತೇಳಿ ಈ ವರ್ಷದಿಂದ ಈ ಕಾಲೇಜ್ನಲ್ಲಿ ಶುರುವಾಗ್ತಾ ಇದೆ. ಅದಕ್ಕೆ ಸುಮಾರು 1.5 ಕೋಟಿ ವೆಚ್ಚದಲ್ಲಿ ಅದಕ್ಕೊಂದು ಲ್ಯಾಬೊರೇಟರಿ ಮಾಡಿದ್ದೀವಿ. ಒನ್ ಆಫ್ ದಿ ಯುನೀಕ್ ಇನ್ ಎಂಟೈರ್ ಸೌತ್ ಬ್ಯಾಂಗ್ಳೂರ್ ಟು ಹ್ಯಾವ್ ಸಚ್ ಅ ಕೋರ್ಸ್. ಅದೊಂದು ಹೊಸ ಕೋರ್ಸ್ ಆಯಿತು. ಅದು ದೇಶದಲ್ಲಿ ಅನೇಕ ಒಳ್ಳೊಳ್ಳೆ ಕಾರ್ಯಕ್ರಮಗಳು ನಡೀತಾ ಇದೆ. ಫಾರ್ ಎಕ್ಸಾಂಪಲ್, ಒಂದು ಫಿಸಿಕ್ಸಲ್ಲಿ ತೊಗೊಂಡ್ರೆ ನ್ಯಾನೋ ಟೆಕ್ನಾಲಜಿ ಆಗಿರ್ಬೋದು, ಕಂಪ್ಯೂಟರ್ಸಲ್ಲಿ ತೊಗೊಂಡ್ರೆ ಕಂಪ್ಯೂಟಿಂಗ್ ಫಿನಾಮಿನಾ ಆಗಿರ್ಬೋದು, ಆ್ಯಂಡ್ ಗ್ರೀನ್ ಕಂಪ್ಯೂಟಿಂಗ್ ಆಗಿರ್ಬೋದು ಎನ್ವೈರ್ಮೆಂಟಲ್ ಸೈನ್ಸಸ್ಸಲ್ಲಿ. ಹಾಗೆಯೇ ಕೆಮಿಸ್ಟ್ರಿನಲ್ಲೂ ಕೂಡ ಸೂಪರ್ ಕೆಪಾಸಿಟರ್ಸು ಮತ್ತು ಬಯೋಮೆಡಿಕಲ್ ಸೈನ್ಸಸ್ಸು ಅಂದರೆ ಮೆಡಿಕಲ್ಲು ಮತ್ತು ಈ ಫಿಸಿಕಲ್ ಸೈನ್ಸಸ್ಸು ಕಾಂಬಿನೇಷನ್ ಆಗಿ, ಫೋರೆನ್ಸಿಕ್, ಸೈಬರ್ ಸೆಕ್ಯೂರಿಟಿ ಆ್ಯಂಡ್ ಲಾ, ಈ ರೀತಿಯಾಗಿ ಹೊಸ ಹೊಸ ಡೆವಲಪ್ಮೆಂಟ್ಗಳ ಜೊತೆಗೆ ಸ್ಕಿಲ್ ಡೆವಲಪ್ಮೆಂಟು. ಈಗೇನಾಗುತ್ತೆ, ಡಿಗ್ರಿ ತೊಗೊಂಡು ಮಾತ್ರಕ್ಕೆ ಅದೊಂದು ಪಾಸ್ಪೋರ್ಟ್ ಥರ ಅಲ್ಲ. ಯಾವುದೇ ಒಂದು ಇಂಡಸ್ಟ್ರಿ ಆಗಿರಲಿ, ಯಾವುದೇ ಒಂದು ದೊಡ್ಡ ಉನ್ನತವಾದ ರಿಸರ್ಚ್ ಲ್ಯಾಬಾರೆಟ್ರಿ ಆಗಿರಲಿ, ಅವರು ಸ್ಕಿಲ್ ಓರಿಯೆಂಟೆಡ್ ಆಗಿ ಹುಡುಗನಿಗಾಗಲಿ ಹುಡುಗಿಗಾಗಲಿ ಬೇಕಾಗುತ್ತೆ. ಆ ಸ್ಕಿಲ್ ಓರಿಯೆಂಟೆಡನ್ನು ನಾವು ಕರಿಕ್ಯುಲಮ್ ಜೊತೆಗೆ ಸೇರಿಸ್ಕೊಂಡು
ನಾವು ಸರ್ಟಿಫಿಕೇಟ್ ಕೋರ್ಸಸ್ಸನ್ನು ನಾವು ಕೊಡ್ಬೋದು ಅಟಾನಮಸಲ್ಲಿ, ನಾವು ಯೂನಿವರ್ಸಿಟಿನ ಕೇಳೋ ಅಗತ್ಯ ಇಲ್ಲ. ಒಟ್ಟಾರೆ ಹೇಳೋದಾದರೆ ಅಟಾನಮಸಲ್ಲಿ ಸಿಲೆಬಸ್ಸನ್ನು ನಾವು ಬದಲಾಯಿಸ್ಕೋಬೋದು. ಇಂಡಸ್ಟ್ರಿಗೆ ಏನೇನು ಈಗಿನ ಕಾಲಕ್ಕೆ ಏನು ಬೇಕಾಗುತ್ತೋ ಅದನ್ನು ನಾವು ಅಧ್ಯಯನವನ್ನು ಮಾಡಿ ಅದನ್ನು ನಾವು ಸಿಲೆಬಸ್ಸಲ್ಲಿ ಇಟ್ಕೊಂಡು ಮೇಷ್ಟ್ರುಗಳು ಸ್ವಲ್ಪ ಓದಬೇಕಾಗತ್ತೆ. ಹುಡುಗರಿಗೆ ಹೇಳ್ಕೊಡ್ಬೇಕಾದ್ರೆ ಈಗ ಮುಂಚಿನ ಥರ ನಾವು ಕ್ಲಾಸ್ ರೂಮಲ್ಲಿ ನೋಟ್ಸ್ ತೊಗೊಂಡು ಪ್ರಾಬ್ಲಮ್ಸ್ ಮಾಡೋಕ್ಕಾಗಲ್ಲ. ಗೂಗಲ್ ಕ್ಲಾಸ್ ರೂಮ್ ಅಂತ ಇದೆ. ನಮ್ಮ ನೋಟ್ಸನ್ನೆಲ್ಲ ನಾವು ಅಲ್ಲಿ ಅಪ್ಲೋಡ್ ಮಾಡಿಬಿಟ್ಟು ಇಲ್ಲಿ ಅಪ್ಲಿಕೇಶನ್ ಓರಿಯೆಂಟೆಡ್, ಇವಾಗ ಒಂದು ನೀರು ಹರಿಯುತ್ತೆ ಅಂತ ಇಟ್ಕೊಳ್ಳಿ, ಎಕ್ಸಾಂಪಲ್ ಕೊಡೋದು, ಅದು ನೀರು H2O ಅಂತ ಹೇಳ್ತೀವಿ. ಒಂದು ಪೈಪ್ ಒಳಗಡೆ ನೀರು ಹರಿದ್ರೆ ಅದು ಟೆಕ್ನಾಲಜಿ ಅಂತ ಹೇಳ್ತೀವಿ. ಅಂದರೆ ಏನು, ನೀರು ಈಚೆಗೆ ಹೋಗ್ಬೇಕಾದ್ರೆ ಡಿಸ್ಚಾರ್ಜ್ ಅಂತ ಆಗುತ್ತೆ. ಆ ಪೈಪ್ ಡಯಾಮೀಟ್ರು ಏರಿಯಾ ಅಂತ ಆಗುತ್ತೆ. ಜೋರಾಗಿ ನೀರು ಹರಿದ್ರೆ ಅದು ವೆಲಾಸಿಟಿ ಅಂತಾಗುತ್ತೆ. ಅಲ್ಲಿಗೆ ಡಿಸ್ಚಾರ್ಜ್ ಅಂದರೆ ಏನು, Q = ಏರಿಯಾ ಇಂಟು ವೆಲಾಸಿಟಿ. ಅಂದರೆ ಸಿಂಪಲ್ ಎಕ್ಸಾಂಪಲ್ಲು. ಇದು ಇಲ್ಲಿಂದ ಹಿಡಿದು ಮೇಲ್ಮೇಲೆ ಹೋಗ್ತಾ ಬರ್ನೌಲಿಸ್ ಥಿಯರಮ್ ಅಂತ ಬರುತ್ತೆ. ಬರ್ನೌಲಿಸ್ ಥಿಯರಮ್ ಅಂದರೆ ಅಣೆಕಟ್ಟು ಡ್ಯಾಮ್ಗಳಲ್ಲಿ ಹೇಗೆ ಮಾಡ್ತಾರೆ ಅನ್ನೋದು ಹೇಳಬೇಕು. ನೋಡಿ, ಮೊದಲು ವಾಟರಿಂದ ಹಿಡಿದುಬಿಟ್ಟು ಒಂದು ಡ್ಯಾಮ್ ಸ್ಲೂಯಿಸ್ ಕೆನಾಲ್ ಹೇಗೆ ಡಿಸೈನ್ ಮಾಡೋದು, ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ತನಕ ತೊಗೊಂಡೋಗೋದಕ್ಕೆ ಅದು ಹಂತವಾಗಿ ಬ್ಲೂಮ್ಸ್ ಟ್ಯಾಕ್ಸಾನಮಿ ಅಂತ ಮಾಡಿದ್ದಾರೆ. ಸೊ ಅದಕ್ಕೂ ಮೀರಿದ್ದನ್ನು ಔಟ್ಕಮ್ ಬೇಸ್ಡ್ ಎಜುಕೇಷನ್, ಕ್ಲಾಸ್ ರೂಮ್ನಲ್ಲಿ ನಾವು ಏನು ಪಾಠ ಮಾಡ್ತೀವೋ ಅದು ಪ್ರಾಕ್ಟಿಕಲ್ಲಾಗಿ ಫೀಲ್ಡಲ್ಲಿ ಉಪಯೋಗ ಆಗಬೇಕು. ಉಪಯೋಗ ಆದರೆ ಮಾತ್ರ ಆಗುತ್ತೆ. ನೀವು ಕೇಳ್ಬೋದು ನೆಕ್ಸ್ಟ್ ಕ್ವಶನು, ಇದು ನೀವು ಸೈನ್ಸು ಟೆಕ್ನಾಲಜಿ ಸಂಬಂಧಪಟ್ಟಾಗ ಹೇಳ್ತಾ ಇದ್ದೀರಿ, ಫ್ಯಾಕಲ್ಟಿ ಆಫ್ ಆರ್ಟ್ಸು, ಲಿಬ್ರಲ್ ಆರ್ಟ್ಸು, ಕಾಮರ್ಸಲ್ಲಿ ಯಾತಕ್ಕೆ ಹೇಳಲಿಲ್ಲ ಅಂತ. ಕಾಮರ್ಸಲ್ಲೂ ನಾವೇನು ಮಾಡಬೇಕು ಅಂತಿದ್ದೀವಿ ಅಂದರೆ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಮಾಡಿ, ಮಧ್ಯಾಹ್ನ ಇವಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬೋದು, ಕೋರ್ಟ್ಗಳಲ್ಲಿ ಇವಾಗ GST ಅಂತ ಹೊಸ ಇದು ಬಂದಿದೆ, ಅದರದ್ದು ಅಧ್ಯಯನ ಆಗಿರ್ಬೋದು, ಇನ್ಕಮ್ ಟ್ಯಾಕ್ಸ್ ಲಾಗಳ ಅಧ್ಯಯನ ಆಗಿರ್ಬೋದು, ಅವ್ರ ಕಾಮರ್ಸ್ ಅವ್ರಿಗೆ ಕಾರ್ಪೊರೇಟ್ ಲಾಗಳದ್ದು ಅಧ್ಯಯನ ಆಗಿರ್ಬೋದು, ಇಂಥದನ್ನೆಲ್ಲನೂ ಅವ್ರಿಗೆ ರೂಢೀಕರಿಸ್ಬಿಟ್ಟು ಸಿಲೆಬಸ್ಸಲ್ಲಿ ಕೊಂಚವಾಗಿ ಸ್ವಲ್ಪ ಹಾಕಿ ಅಲ್ಲಿ ಅವ್ರಿಗೆ ಮಧ್ಯಾಹ್ನದ ಮೇಲೆ ಕಲಿಸ್ಬೇಕು. ಹಾಗೆಯೇ ಒಂದು ಕಾರ್ಖಾನೆ ಒಳಗೆ ಹೋದರೆ ಕಾರ್ಖಾನೆ ಸ್ವರೂಪ ಏನಾಗುತ್ತೆ, ಪ್ರೊಡಕ್ಷನ್ ಅಂದರೆ ಏನು, ಪ್ಲ್ಯಾನಿಂಗ್ ಅಂದರೆ ಏನು, ಕಂಟ್ರೋಲ್ ಅಂದರೆ ಏನು, ಪ್ರೊಡಕ್ಷನ್ ಪ್ಲ್ಯಾನಿಂಗ್ ಕಂಟ್ರೋಲಲ್ಲಿ ಯಾವ ಥರವಾದ ಲೇಬರ್ ಪ್ರಾಬ್ಲಮ್ ಬರುತ್ತೆ, ಹೊಸದಾಗಿ ಲಾ ಏನಾದರೂ ಲೇಬರ್ ಲಾ ಅಮೆಂಡ್ಮೆಂಟ್ ಆಗಿದೆಯೇ, ಇದನ್ನೆಲ್ಲನೂ ಅವರಿಗೆ ಸ್ವಲ್ಪ ಹೇಳಿಕೊಟ್ಟು ಅವರು ಭಿನ್ನತೆಯಿಂದ ಒಂದು ಕಾರ್ಖಾನೆಗೆ ಹೋದರೆ ಅವರು ಯಾವ ಥರ ಧೈರ್ಯವಾಗಿ ಆತ್ಮನಿರ್ಭರ್ ಭಾರತ್ ಅನ್ನೋ ಹಾಗೆ ಎರಡು ಕಾಲ ಮೇಲೆ ಸಶಕ್ತವಾಗಿ ನಿಂತ್ಕೊಳ್ಳೋದನ್ನು ಮಾಡ್ತೀವಿ.